ಹೌದು, ಪಕ್ಷದಲ್ಲಿ ಹೊಸ ಬದಲಾವಣೆ ಆಗಬೇಕು, ಹೊಸಬರಿಗೆ ಅವಕಾಶ ಕೊಡಬೇಕು. ಪಕ್ಷದಲ್ಲಿ ಭಾಳಷ್ಟು ಬದಲಾವಣೆ ಮಾಡೋದಕ್ಕೆ ಅಧ್ಯಕ್ಷರು ಚಿಂತನೆ ಮಾಡ್ತಿದ್ದಾರೆ. ಅದಕ್ಕೆ ಪೂರ್ವಕವಾಗಿ ಇವತ್ತು ಜನರಲ್ ಬಾಡಿ ಮೀಟಿಂಗ್ ಮಾತಾಡಿ ನೋಡೋಣ ಏನೇ ಚರ್ಚೆ ಆಗುತ್ತೆ, ಏನು ಹೊಸದು ಬರ್ತಾರೆ ಕಾದ್ಕೋಣ. ಸರ್, ಈ ಎಸ್ ಐ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು, ಪ್ರಹ್ಲಾದ್ ಜೋಶಿ ಅವರೆಲ್ಲ ನಿಮ್ಮ ಸರ್ಕಾರದ ಮೇಲೆ ಆಪಾದನೆಯನ್ನ ಮಾಡ್ತಿದ್ದಾರೆ. ಅಂದ್ರೆ BLOಗಳನ್ನ ನೀವು ಕಂಟ್ರೋಲ್ ಮಾಡ್ತಾ ಇದ್ದೀರಿ, ಸರ್ಕಾರ ಕಂಟ್ರೋಲ್ ಮಾಡ್ತಿದೆ ಅನ್ನೋದು. ನೋಡಿ, ಅದರಲ್ಲಿ ಏನೋ ಅಂಥದ್ದು ಆರೋಪ ಮಾಡೋದಂತ ಆತಂಕ ಕೊಡೋಂಥದ್ದು ಏನೂ ಇಲ್ಲ. ಸೊ ಅವರು ಕಂಟ್ರೋಲ್ ಇರೋದು ಯಾರೇ ಇಲೆಕ್ಷನ್ ಕಮಿಷನರ್ ಕಂಟ್ರೋಲ್ ಇದ್ದಾರೆ. ಅವರು ನಮ್ಮ ಕಂಟ್ರೋಲ್ ಪ್ರಶ್ನೆ ಇಲ್ಲ. ಅದರಲ್ಲಿ ಸೊ ಕಾನೂನುಬದ್ಧವಾಗಿ ನಡೀತಾ ಇದೆ. ಏನು ಡೌಟ್ಸ್ ಇದ್ರೆ ಈಗಾಗಲೇ ದೂರು ಕೊಟ್ಟಿದ್ದಾರೆ, ತನಿಖೆ ಆಗಲಿ, ಕೊಡಲಿ, ತನಿಖೆ ಆಗಲಿ. ಅದ್ರಾಗಲಿ ಏನು ನಮ್ಮ ದೃಷ್ಟಿಯಲ್ಲಿ ನಾವು ಎಲ್ಲರೂ ಸೇರಿಸ್ತಾ ಇದ್ದೀವಿ. ನಮ್ಮ CM ಕೂಡ ಹೇಳಿದ್ದಾರೆ, ಎಲ್ಲರನ್ನೂ ನಾವು ರಕ್ಷಣೆ ಮಾಡೋಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ. ಅದರಲ್ಲಿ BJP, ಕಾಂಗ್ರೆಸ್, JDS ಅಂತಿಲ್ಲ, ಎಲ್ಲರೂ ವೋಟರ್ ಆಗಬೇಕು ಅನ್ನೋದು ನಮ್ಮ ಆಶೆ ಅಷ್ಟೇ. ಸರ್, ಈಗ ಮೊನ್ನೆ ನಡೆದ ಕ್ಯಾಬಿನೆಟ್ ಅಲ್ಲಿ ಹೊಸ ಇಲಾಖೆ ಹುಟ್ಟು ಹಾಕೋದಕ್ಕೆ ಯೋಚನೆ ಮಾಡಲಾಗಿತ್ತು, ಬಂಡವಾಳ, ಜಾಗತಿಕ ಬಂಡವಾಳ ಹೂಡಿಕೆ ಅಂತ. ಅದಕ್ಕೆ ಬೇಡ ಅನ್ನುವಂಥ ಸಚಿವರಲ್ಲೇ ಅಪಸ್ವರಗಳಿದ್ದಾವೆ. ಅದು ಮತ್ತೆ ಅದು ಮುಂದಿನ ಕ್ಯಾಬಿನೆಟ್ಲಿ ಬಂದಾಗ ಅದಕ್ಕೆ ತೀರ್ಮಾನ ಮಾಡ್ತೀವಿ. ನೆಕ್ಸ್ಟ್ ಕ್ಯಾಬಿನೆಟ್ ಬರ್ತದೆ. ಓಕೆ, ಹೌದು, ಪಕ್ಷದಲ್ಲಿ ಹೊಸ ಬದಲಾವಣೆ ಆಗಬೇಕು, ಹೊಸಬರಿಗೆ ಅವಕಾಶ ಕೊಡಬೇಕು. ಪಕ್ಷದಲ್ಲಿ ಭಾಳಷ್ಟು ಬದಲಾವಣೆ ಮಾಡೋದಕ್ಕೆ ಅಧ್ಯಕ್ಷರು ಚಿಂತನೆ ಮಾಡ್ತಿದ್ದಾರೆ. ಅದಕ್ಕೆ ಪೂರ್ವಕವಾಗಿ ಇವತ್ತು ಜನರಲ್ ಬಾಡಿ ಮೀಟಿಂಗ್ ಮಾತಾಡಿ ನೋಡೋಣ ಏನೇ ಚರ್ಚೆ ಆಗುತ್ತೆ, ಏನು ಹೊಸದು ಬರ್ತಾರೆ ಕಾದ್ಕೋಣ. ಸರ್, ಈ ಎಸ್ ಐ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು, ಪ್ರಹ್ಲಾದ್ ಜೋಶಿ ಅವರೆಲ್ಲ ನಿಮ್ಮ ಸರ್ಕಾರದ ಮೇಲೆ ಆಪಾದನೆಯನ್ನ ಮಾಡ್ತಿದ್ದಾರೆ. ಅಂದ್ರೆ BLOಗಳನ್ನ ನೀವು ಕಂಟ್ರೋಲ್ ಮಾಡ್ತಾ ಇದ್ದೀರಿ, ಸರ್ಕಾರ ಕಂಟ್ರೋಲ್ ಮಾಡ್ತಿದೆ ಅನ್ನೋದು. ನೋಡಿ, ಅದರಲ್ಲಿ ಏನೋ ಅಂಥದ್ದು ಆರೋಪ ಮಾಡೋದಂತ ಆತಂಕ ಕೊಡೋಂಥದ್ದು ಏನೂ ಇಲ್ಲ. ಸೊ ಅವರು ಕಂಟ್ರೋಲ್ ಇರೋದು ಯಾರೇ ಇಲೆಕ್ಷನ್ ಕಮಿಷನರ್ ಕಂಟ್ರೋಲ್ ಇದ್ದಾರೆ. ಅವರು ನಮ್ಮ ಕಂಟ್ರೋಲ್ ಪ್ರಶ್ನೆ ಇಲ್ಲ. ಅದರಲ್ಲಿ ಸೊ ಕಾನೂನುಬದ್ಧವಾಗಿ ನಡೀತಾ ಇದೆ. ಏನು ಡೌಟ್ಸ್ ಇದ್ರೆ ಈಗಾಗಲೇ ದೂರು ಕೊಟ್ಟಿದ್ದಾರೆ, ತನಿಖೆ ಆಗಲಿ, ಕೊಡಲಿ, ತನಿಖೆ ಆಗಲಿ. ಅದ್ರಾಗಲಿ ಏನು ನಮ್ಮ ದೃಷ್ಟಿಯಲ್ಲಿ ನಾವು ಎಲ್ಲರೂ ಸೇರಿಸ್ತಾ ಇದ್ದೀವಿ. ನಮ್ಮ CM ಕೂಡ ಹೇಳಿದ್ದಾರೆ, ಎಲ್ಲರನ್ನೂ ನಾವು ರಕ್ಷಣೆ ಮಾಡೋಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ. ಅದರಲ್ಲಿ BJP, ಕಾಂಗ್ರೆಸ್, JDS ಅಂತಿಲ್ಲ, ಎಲ್ಲರೂ ವೋಟರ್ ಆಗಬೇಕು ಅನ್ನೋದು ನಮ್ಮ ಆಶೆ ಅಷ್ಟೇ. ಸರ್, ಈಗ ಮೊನ್ನೆ ನಡೆದ ಕ್ಯಾಬಿನೆಟ್ ಅಲ್ಲಿ ಹೊಸ ಇಲಾಖೆ ಹುಟ್ಟು ಹಾಕೋದಕ್ಕೆ ಯೋಚನೆ ಮಾಡಲಾಗಿತ್ತು, ಬಂಡವಾಳ, ಜಾಗತಿಕ ಬಂಡವಾಳ ಹೂಡಿಕೆ ಅಂತ. ಅದಕ್ಕೆ ಬೇಡ ಅನ್ನುವಂಥ ಸಚಿವರಲ್ಲೇ ಅಪಸ್ವರಗಳಿದ್ದಾವೆ. ಅದು ಮತ್ತೆ ಅದು ಮುಂದಿನ ಕ್ಯಾಬಿನೆಟ್ಲಿ ಬಂದಾಗ ಅದಕ್ಕೆ ತೀರ್ಮಾನ ಮಾಡ್ತೀವಿ. ನೆಕ್ಸ್ಟ್ ಕ್ಯಾಬಿನೆಟ್ ಬರ್ತದೆ. ಓಕೆ, ಹೌದು, ಪಕ್ಷದಲ್ಲಿ ಹೊಸ ಬದಲಾವಣೆ ಆಗಬೇಕು, ಹೊಸಬರಿಗೆ ಅವಕಾಶ ಕೊಡಬೇಕು. ಪಕ್ಷದಲ್ಲಿ ಭಾಳಷ್ಟು ಬದಲಾವಣೆ ಮಾಡೋದಕ್ಕೆ ಅಧ್ಯಕ್ಷರು ಚಿಂತನೆ ಮಾಡ್ತಿದ್ದಾರೆ. ಅದಕ್ಕೆ ಪೂರ್ವಕವಾಗಿ ಇವತ್ತು ಜನರಲ್ ಬಾಡಿ ಮೀಟಿಂಗ್ ಮಾತಾಡಿ ನೋಡೋಣ ಏನೇ ಚರ್ಚೆ ಆಗುತ್ತೆ, ಏನು ಹೊಸದು ಬರ್ತಾರೆ ಕಾದ್ಕೋಣ. ಸರ್, ಈ ಎಸ್ ಐ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು, ಪ್ರಹ್ಲಾದ್ ಜೋಶಿ ಅವರೆಲ್ಲ ನಿಮ್ಮ ಸರ್ಕಾರದ ಮೇಲೆ ಆಪಾದನೆಯನ್ನ ಮಾಡ್ತಿದ್ದಾರೆ. ಅಂದ್ರೆ BLOಗಳನ್ನ ನೀವು ಕಂಟ್ರೋಲ್ ಮಾಡ್ತಾ ಇದ್ದೀರಿ, ಸರ್ಕಾರ ಕಂಟ್ರೋಲ್ ಮಾಡ್ತಿದೆ ಅನ್ನೋದು. ನೋಡಿ, ಅದರಲ್ಲಿ ಏನೋ ಅಂಥದ್ದು ಆರೋಪ ಮಾಡೋದಂತ ಆತಂಕ ಕೊಡೋಂಥದ್ದು ಏನೂ ಇಲ್ಲ. ಸೊ ಅವರು ಕಂಟ್ರೋಲ್ ಇರೋದು ಯಾರೇ ಇಲೆಕ್ಷನ್ ಕಮಿಷನರ್ ಕಂಟ್ರೋಲ್ ಇದ್ದಾರೆ. ಅವರು ನಮ್ಮ ಕಂಟ್ರೋಲ್ ಪ್ರಶ್ನೆ ಇಲ್ಲ. ಅದರಲ್ಲಿ ಸೊ ಕಾನೂನುಬದ್ಧವಾಗಿ ನಡೀತಾ ಇದೆ. ಏನು ಡೌಟ್ಸ್ ಇದ್ರೆ ಈಗಾಗಲೇ ದೂರು ಕೊಟ್ಟಿದ್ದಾರೆ, ತನಿಖೆ ಆಗಲಿ, ಕೊಡಲಿ, ತನಿಖೆ ಆಗಲಿ. ಅದ್ರಾಗಲಿ ಏನು ನಮ್ಮ ದೃಷ್ಟಿಯಲ್ಲಿ ನಾವು ಎಲ್ಲರೂ ಸೇರಿಸ್ತಾ ಇದ್ದೀವಿ. ನಮ್ಮ CM ಕೂಡ ಹೇಳಿದ್ದಾರೆ, ಎಲ್ಲರನ್ನೂ ನಾವು ರಕ್ಷಣೆ ಮಾಡೋಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ. ಅದರಲ್ಲಿ BJP, ಕಾಂಗ್ರೆಸ್, JDS ಅಂತಿಲ್ಲ, ಎಲ್ಲರೂ ವೋಟರ್ ಆಗಬೇಕು ಅನ್ನೋದು ನಮ್ಮ ಆಶೆ ಅಷ್ಟೇ. ಸರ್, ಈಗ ಮೊನ್ನೆ ನಡೆದ ಕ್ಯಾಬಿನೆಟ್ ಅಲ್ಲಿ ಹೊಸ ಇಲಾಖೆ ಹುಟ್ಟು ಹಾಕೋದಕ್ಕೆ ಯೋಚನೆ ಮಾಡಲಾಗಿತ್ತು, ಬಂಡವಾಳ, ಜಾಗತಿಕ ಬಂಡವಾಳ ಹೂಡಿಕೆ ಅಂತ. ಅದಕ್ಕೆ ಬೇಡ ಅನ್ನುವಂಥ ಸಚಿವರಲ್ಲೇ ಅಪಸ್ವರಗಳಿದ್ದಾವೆ. ಅದು ಮತ್ತೆ ಅದು ಮುಂದಿನ ಕ್ಯಾಬಿನೆಟ್ಲಿ ಬಂದಾಗ ಅದಕ್ಕೆ ತೀರ್ಮಾನ ಮಾಡ್ತೀವಿ. ನೆಕ್ಸ್ಟ್ ಕ್ಯಾಬಿನೆಟ್ ಬರ್ತದೆ. ಓಕೆ.